ಹಾಯ್ ಫ್ರೆಂಡ್ಸ್, ಇನ್ನು ಪಾಪುಗೆ ಇವತ್ತಿಗೆ 5 ಮಂತ್ಸ್ ಕಂಪ್ಲೀಟ್ ಆಯಿತು. ಸೊ ಹಾಗಾಗಿ ಕಿವಿನ ಚುಚ್ಚಿಸೋಣ ಅಂದ್ಬಿಟ್ಟು ಪಾಪುನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ನಾವು ಹೊರಟಿದ್ದು 10 o'clock ಹಂಗೆ ರೀಚ್ ಆಗೋ ಅಷ್ಟರಲ್ಲಿ 20 ಮಿನಿಟ್ಸ್ ಆಯಿತು. ಇನ್ನು ಪಾಪುಗೆ ಇಯರಿಂಗ್ಸ್ ತೊಗೋಬೇಕು ಅಂದ್ಬಿಟ್ಟು ಶಾಪ್ ಹತ್ರ ಬಂದ್ವಿ. ನಮಗೂ ತುಂಬಾ ಡಿಸೈನ್ಸ್ ನೋಡಿದ್ವಿ. ನಮಗೆ ಇಷ್ಟ ಆಗೋದನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇನ್ನು ಅಜ್ಜಿ ಕೂಡ ಪಾಪುಗೆ ಆಚಾರಿ ಹತ್ರನೇ ಕಿವಿ ಚುಚ್ಚಿಸ್ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಶಾಪ್ ಪಕ್ಕನೇ ಇರ್ತಾರೆ ಅಲ್ವಾ ಆಚಾರಿ, ಅವ್ರ ಹತ್ರನೇ ಕಿವಿ ಚುಚ್ಚಿಸೋಣ ಅಂದ್ಬಿಟ್ಟು ಹೋದ್ವಿ. ಇನ್ನು ಕಿವಿ ಚುಚ್ಚಿಸೋದಕ್ಕೆ ಬೆಲ್ಲ ಮತ್ತು ಕೊಬ್ಬರಿ ಹಾಗೆ ಸ್ವೀಟ್ ತೊಗೊಂಡು ಬನ್ನಿ ಅಂತ ಹೇಳಿದ್ರು. ಅದನ್ನು ತಂದುಕೊಟ್ವಿ. ಇನ್ನು ಪಾಪು ಕೂಡ ಸ್ವಲ್ಪ ಚುಚ್ಚೋದಕ್ಕೆ ಮುಂಚಿತನೇ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹೇಗೋ ಸಮಾಧಾನ ಮಾಡಿ, ನಮಗಂತೂ ಅವಳು ಅಳೋದನ್ನು ನೋಡೋಕ್ಕಾಗ್ತಿರ್ಲಿಲ್ಲ. ಆದರೆ ಮಕ್ಕಳಿಗೆ ಕಿವಿ ಓಲೆ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ನಮ್ಮ ಪಾಪು ಕೂಡ ಚೆನ್ನಾಗಿ ಕಾಣಿಸ್ತಿದ್ಲು. ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಆಲ್.